ಚಿಕ್ಕಮಗಳೂರು ಸರ್ಕಾರಿ ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಳೆದ 15ರಿಂದ 20 ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಡಿ ದರ್ಜೆ ನೌಕರರಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ಮೈಸೂರಿನ ಸ್ಟಾರ್ ಎಂಪ್ಲಾಯ್ಮೆಂಟ್ ಬ್ಯೂರೋ ಸಂಸ್ಥೆಯ ಮಾಲೀಕರಾದ ಅಮರ್ ಎಸ್ ಎಂಬುವವರು ನಮ್ಮ ಆಸ್ಪತ್ರೆಯ ನೌಕರರ ಗುತ್ತಿಗೆಯನ್ನು ವಹಿಸಿಕೊಂಡಿದ್ದರು. ಗುತ್ತಿಗೆದಾರರು ನಮಗೆ ನೀಡುವ ಮಾಸಿಕ ವೇತನದಲ್ಲಿ ನಿಯಮಾನುಸಾರ ಭವಿಷ್ಯ ನಿಧಿ ಹಣವನ್ನು ಪ್ರತಿ ತಿಂಗಳು ಕಡಿತಗೊಳಿಸುತ್ತಿದ್ದರು. ಆದರೆ PF ಖಾತೆಗೆ ಜಮಾ ಮಾಡುವಾಗ 2 ತಿಂಗಳು ಜಮಾ ಮಾಡಿ ಮಧ್ಯೆ 1 ತಿಂಗಳು ಜಮಾ ಮಾಡದೆ ಆಗಸ್ಟ್ 2024, ಅಕ್ಟೋಬರ್ ಡಿಸೆಂಬರ್ 2024, ಫೆಬ್ರವರಿ ಏಪ್ರಿಲ್ 2025 ಹಾಗೂ ಮೇ 2025, ಜೂನ್ 2026 ಚಾಣಾಕ್ಷತನದಿಂದ ನೌಕರರ ಕಣ್ಣಿಗೆ ಮಣ್ಣೆರಚಿ ಪ್ರತಿಯೊಬ್ಬ ನೌಕರನಿಗೆ ತಲಾ 70,000ಕ್ಕಿಂತಲೂ ಹೆಚ್ಚು PF ಹಣವನ್ನು ಜಮಾ ಮಾಡದೆ ವಂಚಿಸಿದ್ದಾರೆ ಎಂದು ಡಿ ದರ್ಜೆ ನೌಕರರಾದ ಮಂಜುಳಾ ಆರೋಪಿಸಿದ್ದಾರೆ. PF ಹಣನ ಕಟ್ಟದೇ ಇರೋದ್ರಿಂದ ನಾವು DC ಇಂದ ಹಿಡಿದು DN ಹಿಡಿದು ಹಾಗೆ ನಮ್ಮ DS ಮೂಲಕ ಕಾರ್ಮಿಕ ಇಲಾಖೆಗೆ ಎಲ್ಲರೂ ಕೂಡ ನಾವು ಪತ್ರವನ್ನು ಕೊಟ್ಟಿದ್ವಿ. ನಮಗೆ PF ಅನ್ನು ತುಂಬಿಸ್ಕೊಳ್ಬೇಕು, ನಮಗೆ ಏಕೆಂದರೆ 3 ವರ್ಷ ಸರ್ವಿಸ್ ಹೋದರೆ ನಮಗೆ ಆಕಸ್ಮಿಕವಾಗಿ ಸರ್ಕಾರ ಏನಾದರೂ ನಮ್ಮನ್ನು ಸರ್ವಿಸ್ ಮೇಲೆ ತೊಗೊಂಡ್ರೆ ನಮಗೆ 3 ವರ್ಷ ಸರ್ವಿಸ್ ಹೋಗುತ್ತೆ. PF ಖಾತೆಗೆ ಹಣವನ್ನು ತುಂಬಿಕೊಟ್ರೆ ನಮಗೆ ಆ ಸರ್ವಿಸ್ ಬರೋದ್ರ ಜೊತೆಗೆ PF ಹಣವನ್ನು ಕೂಡ ನಮಗೆ ಸೇರ್ಪಡೆ ಆಗುತ್ತೆ. ಅದ್ರ ಜೊತೆಗೆ ESI ಕೂಡ ನಮಗೆ ಅದಕ್ಕೆ ಸೇರ್ಪಡೆ ಆಗುತ್ತೆ. ನಮ್ಮ ದಿನಗೂಲಿ ನೌಕರರಿಗೆ ಇದೊಂದು ನಮಗೆ ಏನು ಅನ್ನ ಕೊಡ್ತಿರುವಂಥ ಒಂದು PF ಹಣನೇ ಇಲ್ಲ ಅಂತಂದರೆ ಮುಂದಿನ ಕಷ್ಟ ತುಂಬ ಕಷ್ಟಕರವಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವಿಳಂಬಕ್ಕೆ ತಗುಲುವ ದೊಡ್ಡ ಮೊತ್ತದ ಬಡ್ಡಿ ಹಾಗೂ ದಂಡದಿಂದ ತಪ್ಪಿಸಿಕೊಳ್ಳಲು ಅಮರ್ ಎಸ್ ಅವರು ಪ್ರತಿಯೊಬ್ಬ ನೌಕರನ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ತಲಾ 42,000 ಹಣವನ್ನು ಜಮಾ ಮಾಡಿ ಮೋಸ ಮಾಡಲು ಯತ್ನಿಸಿದ್ದರು. ಆದರೆ ನಿಯಮಬದ್ಧವಾಗಿ ಈ ಹಣವನ್ನು EPFO ಖಾತೆಗೆ ಜಮಾ ಮಾಡಬೇಕೆಂದು 42,000 ಹಣವನ್ನು ಅವರ ಖಾತೆಗೆ ಮರಳಿ ಕಳುಹಿಸಿದ್ದೆವು ಎಂದರು. ಅದ್ರ ಜೊತೆಗೆ ನಾವು ಈ ಕಾನೂನುಬದ್ಧವಾಗಿ ಕೇಳಿದ್ದಕ್ಕೆ ನಮ್ಮ ಏನು ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಸ್ಟಾರ್ ಎಂಪ್ಲಾಯ್ಮೆಂಟ್ ಬ್ಯೂರೋ ಅವರು ನನ್ನ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಫ್ರೀಸ್ ಮಾಡಿದ್ರು. ನಾವು ವೈಯಕ್ತಿಕ ಹಣನ ನಾವು 42,000 ಏನು ಹಾಕಿದ್ರು ಅದನ್ನು ವೈಯಕ್ತಿಕ ಖಾತೆಗೆ ಹಾಕಿದ್ದನ್ನು ನಾನು ಮತ್ತೆ ರಿಪೀಟ್ ಅವರಿಗೆ ಹಾಕಿದ್ರು ಕೂಡ ನನ್ನ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ. ನಾನು ರಿಲೀಫ್ ಮಾಡಿಲ್ಲ ಅದನ್ನು. ಅದ್ರ ಪ್ರಕಾರವಾಗಿ ನನಗೆ ವ್ಯವಹಾರ ಮಾಡೋಕ್ಕೆ, ಮಕ್ಕಳಿಗೆ ಸ್ಕೂಲ್ ಫೀಸು ಕಟ್ಟೋಕ್ಕೆ ಆಗಲಿ ಮತ್ತು ನಮಗೆ ಬರೋ ಸ್ಯಾಲ್ರಿ ಬರೋಕ್ಕಾದರೂ ಕೂಡ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಇದರಿಂದ. ಹಾಗಾಗಿ ನಮಗೆ ಇದ್ರ ಮೂಲಕ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಾನು ಇಲ್ಲಿ ಮನವಿ ಮಾಡ್ಕೊಳ್ತೀನಿ. ಬಡ ಡಿ ದರ್ಜೆ ನೌಕರರ ಶ್ರಮದ ಹಣವನ್ನು ಕದ್ದು ವಂಚಿಸಿರುವ ಹಾಗೂ ದ್ವೇಷದಿಂದ ಬ್ಯಾಂಕ್ ಖಾತೆಗಳನ್ನು ಫ್ರೀಸ್ ಮಾಡಿಸಿರುವ ಮುಖ್ಯ ಆರೋಪಿ ಅಮರ್ ಎಸ್ ವಿರುದ್ಧ ತಕ್ಷಣವೇ FIR ದಾಖಲಿಸಿ ಆತನನ್ನು ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಲೀಸಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಸಂಗೀತಾ ಪ್ರಸಾದ್ ಆಗ್ರಹಿಸಿದ್ದಾರೆ. ನಮ್ಮ ಜನರ ಧ್ವನಿ ಕಾರ್ಯಕ್ರಮಕ್ಕೆ ಮಂಜುಳಾ ಮೇಡಮ್ ಅವರು ಬಂದು 35 ಜನ ಡಿ ಗ್ರೂಪ್ ಕೆಲಸ ಮಾಡ್ತಿದ್ದಂತಹ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಕಳೆದ 3 ವರ್ಷದಿಂದ ಪ್ರತಿ ವರ್ಷವೂ ಕೂಡ 4 ತಿಂಗಳು PF ಹಣವನ್ನು ಹಾಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಡಿನೋರ್ ಬಳಿ, ಜಿಲ್ಲಾಧಿಕಾರಿ ಬಳಿ ಮತ್ತೆ ಸ್ಟಾರ್ DS ಬಳಿ ಮತ್ತೆ ಸ್ಟಾರ್ ಏಜೆನ್ಸಿಯವ್ರ ಬಳಿನೂ ಕೂಡ ಮನವಿ ಮಾಡಿದ್ದಾರೆ, ನಮ್ಗೆ ಈ ರೀತಿ PF ಹಣನ ಹಾಕಿಲ್ಲ ಅಂತ. ಅವಾಗ ಅಮರ್ ಅನ್ನೋರು ಈ ಏಜೆನ್ಸಿ ತಗೊಂಡಿರೋರು PF ಹಣನ ಹಾಕೋದಕ್ಕೆ ಅಂತ. ಅವರು ಕೂಡ ಅಪ್ರೋಚ್ ಮಾಡಿದಾಗ ಯಾವಾಗ ಎಲ್ಲಿ ದೊಡ್ಡ ಮಟ್ಟದಲ್ಲಾದ್ರೆ ಎಲ್ಲಿ ನಮಗೆ ತೊಂದರೆ ಆಗುತ್ತೆ, ಸಮಸ್ಯೆ ಆಗುತ್ತೆ ಅನ್ಕೊಂಡ್ಬಿಟ್ಟು PF ಹಣವನ್ನ PF ಅಕೌಂಟಿಗೆ EPF ಅಕೌಂಟಿಗೆ ಹಾಕಬೇಕು ಅಂತ ಕಾನೂನು ಇದೆ. ಆದ್ರೆ ಇದು ಕಾನೂನು ಬಾಹಿರವಾಗಿ ಎಲ್ಲಿ ದೊಡ್ಡವರಿಗೆ ಇದು ಹೋರಾಟ ಏನಾದ್ರು ಮಾಡ್ತಾರೋ ಇವ್ರನ್ನ ಇಲ್ಲಿಗೆ ತಣ್ಣು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಹಣನ ಅವ್ರ ಸ್ಯಾಲ್ರಿ ಅಕೌಂಟಿಗೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಸೊ ಇವರು ಕೂಡ ಸ್ಯಾಲ್ರಿ ಅಕೌಂಟಿಗೆ ಹಾಕಿದಾಗ ಇವ್ರು ಮಂಜುಳಾ ಮೇಡಮ್ ಹೇಳಿದ್ದಾರೆ, ನಮಗೆ ಸ್ಯಾಲ್ರಿ ಅಕೌಂಟಿಗೆ ಬೇಡ, ನಮ್ದು ಏನಿದೆ EPF ಅಕೌಂಟಿಗೆ ಇದೆ, EPF ಅಕೌಂಟಿಗೆ ಹಾಕಿ. ಏಕೆಂದ್ರೆ ಮುಂದಿನ ದಿನ ನಮ್ಗೆ ಗುತ್ತಿಗೆ ಆಧಾರದ ಮೇಲೆ ಈ ದಿನ ಕೆಲಸ ಮಾಡ್ತೇವೆ, ನಾಳೆ ದಿನ ಒಂದು ಪರ್ಮನೆಂಟ್ ಆಗಬೇಕು ಅಥವಾ ಬೇರೆ ಯಾವ ಕಡೆನೋ ನಮಗೆ ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೆ ಇದು ನಮ್ಮ ಎಕ್ಸ್ಪೀರಿಯನ್ಸ್ಗೆ ತೊಂದರೆ ಆಗುತ್ತೆ, ನಮ್ಗೆ EPF ಅಕೌಂಟಿಗೆ ಹಾಕಿ ಅಂತ ಇವರು ಅವರು ಅಮರ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ. ಬಟ್ ಆದ್ರೂ ಕೂಡ ಅವರು ಅಮರ್ ಅವರು ಅದ್ಯಾವುದಕ್ಕೂ ಕೂಡ ಕ್ಯಾರೆ ಮಾಡಲಿಲ್ಲ. ಇವರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ನಿಮಗೆ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ, ನಿಮ್ಮನ್ನ ಕೆಲಸದಿಂದ ವಜಾ ಮಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಫೌಂಡೇಶನ್ ಬಂದು ಅಪ್ರೋಚ್ ಮಾಡಿದಾಗ ನಾವು ಲೀಗಲ್ ಆಗಿ ಆ ಕಂಪ್ನಿ ವಿರುದ್ಧ ಆಕ್ಷನ್ ತಗೊಳ್ಬೋದು, ಆ ರೀತಿ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗ್ತೀವಿ. ಸೊ ವಿಷಯ ಸುದ್ದಿಗೋಷ್ಠಿಯಲ್ಲಿ ಶರತ್ ಬಿಳೇಕಲ್, ಸಂದೀಪ್ ಮುಂತಾದವರು ಉಪಸ್ಥಿತರಿದ್ದರು.